ಸಾಮಾನ್ಯವಾಗಿ ಮೈಸೂರಿಗೆ ತರಕಾರಿ ಮಾರೋದಕ್ಕೆ ಹಾಲು, ಬೆಣ್ಣೆ, ಮೊಸರು, ಮಜ್ಜಿಗೆ ಇದನ್ನೆಲ್ಲ ಮಾರೋದಕ್ಕೆ ಹಳ್ಳಿ ಹೆಂಗಸರು, ಸುತ್ತಮುತ್ತ ಹಳ್ಳಿಯವರು ತುಂಬ ಜನ ಮೈಸೂರಿಗೆ ಬರ್ತಾಯಿದ್ರು, ಈಗಲೂ ಬರ್ತಾರೆ. ಆಗ ಹೆಚ್ಚು ಜನ ಅರಮನೆ ಮುಂದೆ ಬಂದರೆ ಅವ್ರೇನಾದರೂ ನಾವು ನೋಡಿರೋದು ಕಣ್ಣಾರೆ, ನಾನು ನಮ್ಮ ಸ್ನೇಹಿತರಲ್ಲಿ ನೋಡಿರೋದು ಏನು ಅಂದರೆ, ಆ ಗ್ರೀನ್ ಲೈಟ್ ಇದ್ದರೆ ಅವರು ಅರಮನೆ ಹತ್ರ ತಮ್ಮ ಕುಕ್ಕೆಯನ್ನು ಕೆಳಗಿಳಿಸಿ ಮಂಡಿಯೂರಿ ತಮ್ಮ ಪಲ್ಲುನ ಮುಖಕ್ಕೆ ಮುರ್ಚಿ ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗ್ತಾಯಿದ್ರು. ಇದು ಅವ್ರಿಗೆ ಮೈಸೂರು ಮಹಾರಾಜರ ಮೇಲಿದ್ದಂಥ ಭಕ್ತಿ, ಅವ್ರ ಮೇಲಿದ್ದಂಥ ಗೌರವ. ಒಂದ್ಸರಿ ಶ್ರೀಕಂಠದತ್ತ ಚಾಮರಾಜ ಒಡೆಯರ್ ಚುನಾವಣೆಗೆ ನಿಂತಿದ್ರು MP ಗೆ. ಅವರು ಪಡವರಹಳ್ಳಿಗೆ ಹೋದರು ಓಟ್ ಕೇಳೋಕ್ಕೆ. ನಾನು ಅಲ್ಲೇ ಗಂಗೋತ್ರಿಯಿಂದ ಆ ಕಡೆ ಹೋಗ್ತಾ ಇದ್ದವನು, ನೋಡೋಣ ಜನಗಳ ರಿಯಾಕ್ಷನ್ ಏನಾಗತ್ತೆ ಅಂತ ನಿಂತ್ಕೊಂಡು ನೋಡ್ತಾ ಇದ್ದೆ. ಅವ್ರು ಬಂದ ತಕ್ಷಣ ಜನ ಏನು ಮಾಡಿದ್ರು, ನೆಲದ ಮೇಲೆಲ್ಲ ಸೀರೆ ಹಾಕೋಕ್ಕೆ ಶುರು ಮಾಡಿದ್ರು. ನೀವು ಬರಬಾರ್ದಾಗಿತ್ತು ನಮ್ಮ ಮನೆಗಳ ಥರ, ನಾವು ಬಂದು ಮಾಡ್ತಾ ಇದ್ವಿ, ಯಾಕೆ ಬಂದ್ರಿ ಇದು ಸ್ವಾಮಿಗಳೇ ಅಂಥೇಳಿ ಅದನ್ನು ಹಾಕಿ ಅವ್ರಿಗೆ ನಮಸ್ಕಾರ ಮಾಡಿ ಗೌರವ ಕೊಡ್ತಾಯಿದ್ರು. ನಾವೇ ನಿಮಗೆ ಓಟ್ ಹಾಕ್ತೀವಿ, ನೀವು ಏನು ಬರಬೇಡಿ ನೀವು ಈ ಥರ ಓಟ್ ಕೇಳೋಕ್ಕೆ ಅಂತ. ಅಷ್ಟು ಗೌರವ ಇವತ್ತಿಗೂ ಮೈಸೂರಿನ ಸುತ್ತಮುತ್ತ ಜನ ಇಟ್ಕೊಂಡಿದ್ದಾರೆ. ನೋಡಿ, ಹಾಲು ಮಾರಕ್ಕೆ ಬಂದವರು, ಬೆಣ್ಣೆ ಮಾರಕ್ಕೆ ಬಂದವರು ಕುಕ್ಕೆ ಇಳಿಸಿ ಆ ಗ್ರೀನ್ ಲೈಟ್ ಇದ್ದರೆ ಬಗ್ಗಿ ನಮಸ್ಕಾರ ಮಾಡಿ ಹೋಗ್ತಾರೆ ಅಂತಂದರೆ ಇನ್ನೆಷ್ಟು ಗೌರವ ಇಟ್ಕೊಂಡಿದ್ರು ಮೈಸೂರು ಜನ ಆ ಮೈಸೂರು ಮಹಾರಾಜರ ಬಗ್ಗೆ. ಇದು ಒಂದು ನಾಸ್ಟಲ್ಜಿಕ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಚೆನ್ನಾಗಿದೆ ಅದು.